ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಾಕಷ್ಟು ನಾಟಕೀಯ ಬೆಳವಣಿಗೆಗಳು ನಡೆದಿರುವಂಥದ್ದು. 20 ಜನರ ಸಚಿವರ ಪಟ್ಟಿ ಪ್ರಕಟವಾದ ಕೆಲವೇ ಗಂಟೆಗಳಲ್ಲಿ 2 ಸಚಿವರು ಆ ಪಟ್ಟಿಯಿಂದ ಹೊರಬಿದ್ದಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಮಹಿಳಾ ಕೋಟಾದಲ್ಲಿ ಸಚಿವ ಸ್ಥಾನಕ್ಕೆ ಆಯ್ಕೆಯಾಗಿದ್ದಂತಹ ಗಾಯತ್ರಿ ಶಾಂತೇಗೌಡ ಅವರು ಇನ್ನೇನು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಹೊರಡಬೇಕು. ಆಗ ದೂರವಾಣಿ ಕರೆ ಬಂದು ಹೈಕಮಾಂಡ್ನಿಂದ ಇಲ್ಲ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಬೇಡಿ, ನಾವು ಪಟ್ಟಿಯಿಂದ ಹೊರಗಡೆ ತೆಗೆದಿದ್ದೇವೆ ಅಂತ ಹೇಳಿದ್ರು. ಖುಷಿ, ಸಂಭ್ರಮ ಎಲ್ಲವೂ ಕೂಡ ಮಾಡಿದ್ರು. ಖುಷಿಯಲ್ಲಿ ತೇಲಾಡ್ತಾ ಇದ್ರು, ಸಂಭ್ರಮ ಇತ್ತು. ಎಲ್ಲ ಬಂಧು ಬಳಗ ಸ್ನೇಹಿತರೆಲ್ಲರೂ ಕೂಡ ದೂರವಾಣಿ ಕರೆ ಮಾಡಿ ಶುಭಾಶಯನ ಕೋರಿದ್ರು. ಆ ಶುಭಾಶಯ ಮತ್ತು ಆ ಸಂತೋಷ ಕೆಲವೇ ಕ್ಷಣಗಳಲ್ಲಿ ಆರಿ ಹೋಯಿತು. ಪಟ್ಟಿ ಬಿಡುಗಡೆ ಆದಾಗ ಸಚಿವ ಸ್ಥಾನದ ಖುಷಿಯಲ್ಲಿದ್ದಂಥ ಗಾಯತ್ರಿ ಶಾಂತೇಗೌಡ ಅವರು ದ ಫೆಡರಲ್ ಕರ್ನಾಟಕ ಜೊತೆ ಮಾತಾಡಿ ಆಗ ಖುಷಿಯನ್ನು ಹಂಚ್ಕೊಂಡಿದ್ರು. ಕೇಳಿ ಅವ್ರ ಮಾತನ್ನ. ನನಗೆ ನಂಬಕ್ಕಾಗದಿರೋಂಥ ಒಂದು ಆಶ್ಚರ್ಯ ಇದು ಒಂದು. ನಂತರ ನನಗೆ ಬಹಳಷ್ಟು ನಿಮ್ಮ ಮೀಡಿಯಾದಲ್ಲಿ ಮತ್ತು ಟಿ ವಿನಲ್ಲಿ ಬಂತು ಅಂತೇಳಿ ನನ್ನ ಚಿಕ್ಕಮಗಳೂರಿಂದ ಮತ್ತು ಇಡೀ ರಾಜ್ಯದಲ್ಲಿ ನನಗೆ ಫೋನ್ ಕರೆಗಳು ಬರ್ತಾಯಿತ್ತು. ನಿಮ್ಮ ಅದೃಷ್ಟ ಚೆನ್ನಾಗಿದೆ, ನೀವು ಮಂತ್ರಿಗಳು ಆಗ್ತಾ ಇದ್ದೀರಾ ಅಂತ ಹೇಳಿದ್ರು. ನಾನು ಅದಕ್ಕೆ ಇರಪ್ಪ ಇನ್ನೊಂದು ಸಲ AICCಯಿಂದ ಏನು ಪಟ್ಟಿ ಬಂದಿದೆ ಅದನ್ನು ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ನಾನು ಸಮಾಧಾನವಾಗಿ ಹೇಳ್ತಾ ಇದ್ದೀನಿ ನನ್ನ ಕಾರ್ಯಕರ್ತರಿಗೆ. ಈಗ AICC ಪಟ್ಟಿ ನೋಡಿದೆ, ನಮ್ಮ ವೇಣುಗೋಪಾಲ್ ಅವರು ಕಳಿಸಿದಂಥ ಪಟ್ಟಿನಲ್ಲಿ ಅದನ್ನು 17ನೇ ಸೀರಿಯಲ್ ನಂಬರಲ್ಲಿ ನನ್ನ ಹೆಸರಿದೆ. ನೀವು ಕಾನೂನು ಸಮರವನ್ನು ನಡೆಸಿ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ನಂತರ 6 ಮತಗಳಿಂದ ಗೆಲುವನ್ನು ಸಾಧಿಸಿರುವಂಥದ್ದು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಿಮಗೆ ನಿರೀಕ್ಷೆ ಇತ್ತ ಸಚಿವ ಸಿಗುತ್ತೆ ಅಂತ? ನಾನು ನಿರೀಕ್ಷೆ ಮಾಡಿರಲಿಲ್ಲ. ನನಗೆ ಅನಿರೀಕ್ಷಿತ ಅಂತಲೇ ಹೇಳ್ತೀನಿ. ಇದು ನನಗೆ ಈ ಒಂದು ಪಟ್ಟಿ ಒಳಗಡೆ ಬಂದಿರೋದು ಅನಿರೀಕ್ಷಿತ ಅಂತ ಅನ್ಬೋದು. ಮುಂದಿನ ವಿಧಾನಸಭಾ ಚುನಾವಣೆಯನ್ನು ಹೊಸ ಮುಖಗಳಿಗೆ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದಷ್ಟು ಬೇರೆ ಬೇರೆ ಲೆಕ್ಕಾಚಾರ ಹಾಕಿರುವಂಥದ್ದು. ಈ ನಿಟ್ಟಿನಲ್ಲಿ ತಮಗೆ ಸಚಿವ ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ? ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹಿಂದೆ ನಮ್ಮ ಸರ್ಕಾರ ಇರಲಿಲ್ಲ, ಆವಾಗಲೇ ನಾವು ಎಲ್ಲ ಘಟಾನುಘಟಿಗಳು ಅಂತ ಏನು ಹೇಳ್ಕೊತಾ ಇದ್ವಿ ಅಂಥವ್ರನ್ನ ಎದುರುಗಡೆ ನಾವು ಚುನಾವಣೆ ಮಾಡಿ ನಾವು ಐದು ಕ್ಷೇತ್ರದಲ್ಲೂ ಗೆದ್ದಿದ್ದೀವಿ ನಾವು. ಅದರಿಂದ ನಮಗೆ ಮುಂದಿನ ಸಲ ನಮ್ಮ ಏನು ಇವತ್ತು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಇವತ್ತು ಜನ ನೆನೆಸ್ಕೋತಾ ಇದ್ದಾರೆ, ಹಳ್ಳಿಗಳಲ್ಲಿ ನೆನೆಸ್ಕೋತಾ ಇದ್ದಾರೆ. ಆ ಎಲ್ಲ ಮಾನದಂಡಗಳು ಹಾಗೆ ನಮ್ಮ ನಾಯಕರುಗಳು ಏನು ಮಾರ್ಗದರ್ಶನ ಮಾಡ್ತಾರೆ, ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ, ಆ ರೀತಿ ಕೆಲಸವನ್ನು ಮಾಡಿಕೊಂಡು ಎಲ್ಲರ ಅಭಿಪ್ರಾಯಗಳನ್ನ ತಗೊಂಡು ಕೆಲಸ ಮಾಡಿಕೊಂಡು ನಂತರ ಜಿಲ್ಲೆನಲ್ಲಿ ಈ ಜಿಲ್ಲಾ ಪಂಚಾಯತಿ ಬರುತ್ತೆ, ಗ್ರಾಮ ಪಂಚಾಯತಿ ಬರುತ್ತೆ, ತಾಲೂಕ್ ಪಂಚಾಯತಿ ಬರುತ್ತೆ, ಏನೆಲ್ಲ ಮಾಡಬೇಕು ಅದನ್ನು ನಾವು ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಗೆಲ್ಲಿಸ್ಕೊಳ್ಳೋಂಥ ಕೆಲಸ ಮಾಡ್ತೀವಿ. 34 ಸಚಿವ ಸಂಪುಟದಲ್ಲಿ ಏಕೈಕ ಮಹಿಳೆ ಸಚಿವರಾಗಿರುವಂಥದ್ದು. ಇಂಥದ್ದೇ ಖಾತೆ ಅಥವಾ ಅಂದ್ರೆ ಈಗ ಸಹಜವಾಗಿ ನಿಮಗೆ ಮಹಿಳೆಯರಿಗೆ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಅಂತ ಕೊಡ್ತಾರೆ. ಅಂದ್ರೆ ನಿಮ್ಮ ಮಹಿಳೆಯರು ಯಾಕಂದ್ರೆ ನಿಮಗೆ ಮಹಿಳೆಯ ಸಾಮರ್ಥ್ಯ ಶಕ್ತಿ ಕೂಡ ಯಾರು ಕೂಡ ನಿಮಗೆ ಕಡಿಮೆ ಮಾಡೋಕ್ಕಾಗೋದಿಲ್ಲ. ಇಂಥದ್ದೇ ಖಾತೆ ಬೇಕು ಅಂತ ಏನಾದ್ರು ಅಥವಾ ಇಂಥ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಏನಾದ್ರು ಬೇಕು? ಇಲ್ಲ, ನಾನು ಯಾವುದನ್ನು ನೆನೆಸ್ಕೊಂಡೇ ಇಲ್ಲ. ಅದನ್ನು ಆ ಥರದ್ದು ಯಾವುದು ನೆನಪು ಮಾಡ್ಕೊಂಡು ಇಲ್ಲ. ಯಾವ ಖಾತೆ ಕೊಡ್ತಾರೆ, ಮಹಿಳಾ ಮತ್ತು ಮಕ್ಕಳನ್ನೇ ಕೊಡೋದು ಹೆಣ್ಮಕ್ಳು, ಅದನ್ನ ಬಿಟ್ಟರೆ ಬೇರೆ ಕೊಡಲ್ಲ. ಅದರಿಂದ ಯಾವುದೇ ಕೊಟ್ಟರು ನಾನು ಸಮರ್ಥವಾಗಿ ನಿರ್ವಹಣೆ. ಮಹಿಳಾ ಮಕ್ಕಳ ಕಲ್ಯಾಣ ಬೇರೆ ಖಾತೆ ಕೊಟ್ಟರು ನಿಭಾಯಿಸ್ತೀರಾ? ಯಾವ ಖಾತೆ ಕೊಟ್ಟರು ನಿರ್ವಹಣೆಯನ್ನು ಮಾಡ್ತೀವಿ. ನಿಮ್ಮ ರಾಜಕೀಯ ಗುರು ಯಾರು ಅಥವಾ ನೀವು ಈ ಒಂದು ಸಚಿವ ಸ್ಥಾನ ನೀವು ಯಾರಿಗೆ ಅರ್ಪಿಸ್ತೀರಾ, ಯಾರಿಗೆ ನೀವು ಅದನ್ನ ಡೆಡಿಕೇಟ್ ಮಾಡ್ತೀರಾ? ಇವತ್ತು ನನಗೆ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಇವತ್ತಿನ ಮುಖ್ಯಮಂತ್ರಿಗಳಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು, ಹಾಗೆ ಹಿಂದೆ KPCC ಅಧ್ಯಕ್ಷರು ಸಹ ಆಗಿದ್ರು. ನನಗೆ MLC ಟಿಕೆಟ್ನ 2 ಬಾರಿ ಕೊಟ್ಟಂಥದ್ದು. ಅದರಿಂದ ನನ್ನ ಎಲ್ಲ ನಾಯಕರು, ಹೀಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನ್ನ ನಾಯಕರುಗಳೇ. ಇವತ್ತು ಸಚಿವ ಸಂಪುಟದಲ್ಲಿ ಇರುವಂಥ ಎಲ್ಲರೂ ನನಗೆ ಭೈರತಿ ಸುರೇಶ್ ಇರ್ಬೋದು, ನಮಗೆ MB ಪಾಟೀಲ್ ಅವರು ಇರ್ಬೋದು, ಪರಮೇಶ್ವರ್ ನಮ್ಮ ಹಿಂದಿನ ಅಧ್ಯಕ್ಷರಾಗಿದ್ದರು ಅವ್ರು ಇರ್ಬಾರ್ದು, ಅನೇಕ ಜನ, ತುಂಬ ಜನ, 13 ಜನ ಸಚಿವರು ಇದ್ದಾರಲ್ಲ, ಎಲ್ಲರೂ ನನಗೆ ಬ್ಲೆಸ್ಸಿಂಗ್ ಮಾಡ್ತಾಯಿದ್ರು. ಒಳ್ಳೆ ಕೆಲಸ ಮಾಡ್ತೀಯಮ್ಮ ನೀನು ಅಂತ. ನಮ್ಮ ಜಾರ್ಜ್ ಅವರು ನಮ್ಮ ಜಿಲ್ಲೆಗೆ ಉಸ್ತುವಾರಿಗಳನ್ನ ಹಾಕಿದ್ರು. ನೀನು ಬಿಡಮ್ಮ ಒಳ್ಳೆ ಕೆಲಸ ಮಾಡ್ತೀಯ ಅಂತ ಅವರು ನನ್ನ ಬೆನ್ನು ತೊಟ್ಟು ಅಂತ ಕೆಲಸವನ್ನು ಮಾಡ್ತಾಯಿದ್ರು. ಯಾಕೆಂದರೆ ನಾನು ಏನು ಅಲ್ಲಿ ರಿಯಲ್ ಏನಿರುತ್ತೆ ಅದನ್ನು ನಾನು ಸಚಿವರು ಗಮನಕ್ಕೆ ತರ್ತಾ ಇದ್ದೆ. ಹಾಗಾಗಿ ನನಗೆ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಎಲ್ಲರ ಗಮನದಲ್ಲೂ ಇದೆ.
ಬೇರೆ ಬೇರೆ ಶಾಸಕೀಯರು ಕೂಡ ಇರುವಂಥದ್ದು. ಅಂದ್ರೆ ಅವರು ಸಚಿವ ಸ್ಥಾನದ ರೇಸ್ನಲ್ಲಿದ್ದರು. ಸಾಕಷ್ಟು ಈ ಹಿಂದೆ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ, ಉಮಾಶ್ ಅವರು ಕಾರ್ಯನಿರ್ವಹಿಸಿದ್ದಾರೆ, ಈಗ ನಯನಾ ಮೋಟಮ್ಸ್ ಒಂದಷ್ಟು ಜನ ಮಹಿಳೆಯರಿದ್ದಾರೆ. ಅವರಿಗೆ ಸಚಿವ ಸಿಗದ ಹಿನ್ನೆಲೆಯಲ್ಲಿ ಒಂದು ಕಡೆ ಅಸಮಾಧಾನವೂ ಕೂಡ ಇರುತ್ತೆ. ಅಸಮಾಧಾನಗೊಂಡಂತ ಅವರಿಗೆ ನೀವು ಏನ್ ಹೇಳಕ್ ಬಯಸ್ತೀರಾ? ಅಸಮಾಧಾನ ಏನ್ ಮಾಡ್ಕೊಂಡಿರಲ್ಲ. ನಾನು ಒಬ್ಳು ಮಹಿಳೆ ಅಲ್ವಾ, ನಾನು ಒಬ್ಳು ಮಹಿಳೆ, ಅವರಿಗಾಗಿಲ್ಲ ನನಗಾಗಿದೆ ಅಂತ ಹೇಳಿ ನನಗೆ ಖುಷಿ ಪಡ್ತಾರೆ. ಯಾಕೆಂದ್ರೆ ನಯನ ಅವರು ನನ್ನನ್ನು ಆಂಟಿ ಅಂತ ಕರೀತಾರೆ. ಅವ್ರು ಚಿಕ್ಕವಳಿಂದನೂ ನಾವು ನೋಡ್ಕೊಂಡ್ ಬಂದಿರೋಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ನನ್ನ ಅಕ್ಕ ಅಂತ ಕರೀತಾರೆ. ನನ್ನ ಅಕ್ಕನಿಗೆ ಸಿಕ್ಕಿದೆ ಅಂತ ಅವ್ರಿಗೂ ಸಂತೋಷ ಆಗುತ್ತೆ. ಈಗ ಆರತಿ ಕೃಷ್ಣ ಅವರು ನಮ್ಮ ಕ್ಷೇತ್ರದವರೇ, ಇಲ್ಲ ಗಾಯತ್ರಿ ಶಾಂತೇಗೌಡರಿಗೆ ಸಿಕ್ಕಿದೆ ಅಂದ್ರೆ ಅವರು ಸಹ ಖುಷಿ ಪಡ್ತಾರೆ. ಯಾರು ಏನು ಬೇಸರ ಮಾಡ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಅವ್ರಿಗೆ ಸಿಕ್ಕಿದ್ರೆ ನಾನು ಸಂತೋಷ ಪಡ್ತಾ ಇದ್ದೆ. ಹಾಗಾಗಿ ನಾನು ಯಾರ ಮೇಲೂ ಅಸಮಾಧಾನ ಪಟ್ಟಿಲ್ಲ. ನಾನು ಇವತ್ತೊಂದು ಬೋರ್ಡ್ ಕೊಡಿ ಅಂತಲೂ ನಾನು 2013 ಸಹ ಒಂದು ಬೋರ್ಡ್ ಕೊಡಿ ಅಂತಲೂ ಕೇಳಿದ್ದೆ. ಅವಾಗ MLC ಇದ್ದೆ ನಾನು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. ನಾನು ಅವಾಗಲೂ ಸಹ ಏನು ಕೇಳಿರಲಿಲ್ಲ. ಈಗಲೂ ನಾನು MLC ಆಗಿದ್ದೆ. ಈ ಕೋರ್ಟಲ್ಲಿ ಬರಬೇಕು ಅಂತಂದು ಸಿದ್ದರಾಮಯ್ಯನವ್ರು ಹೇಳ್ತಿದ್ರು, ನೀನು ಕೋರ್ಟಿಗೆ ಹಾಕಮ್ಮ ಅಂತ ಹೇಳಿದ್ದೆ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಕೋರ್ಟಿಗೆ ಹಾಕು, ನೀನು ಕೋರ್ಟಲ್ಲಿ ಗೆಲ್ತೀಯಾ ಅಂತ ಹೇಳಿದ್ರು. ನನಗೆ ಅವ್ರ ಮಾರ್ಗದರ್ಶನದಲ್ಲೇ ನಾನು ಹೋಗಿದ್ದಂಥದ್ದು. ಹಾಗಾಗಿ ಇವತ್ತು ನನಗೆ ಸಿಕ್ಕಿದೆ ಅಂತಂದ್ರೆ ಅವರು ಸಹ ನನ್ನ ಹೆಸರನ್ನ ಪ್ರಪೋಸ್ ಮಾಡಿದ್ದಾರೆ, ಅಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಅನ್ಕೋತೀನಿ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಕಾರಣಕ್ಕೆ ಕೋರ್ಟ್ ಹೋಗಲಿಲ್ಲ ಅಂತಂದ್ರೆ ನಿಮ್ಮ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಒಂದು ರೀತಿಯಲ್ಲಿ ಇಡೀ 33 ಸಚಿವರಲ್ಲಿ ನಿಮ್ಮ ಒಂದು ಸಚಿವ ಸ್ಥಾನ ಸಿಕ್ಕಿರೋದಂತ ಒಂದು ರೀತಿಯಲ್ಲಿ ವಿಶೇಷ ಪ್ರಕರಣ ಅಂತ ಹೇಳ್ಬೋದು. ಯಾಕಂದ್ರೆ ಕೋರ್ಟ್ ಹೋಗಲಿಲ್ಲ ಅಂದ್ರೆ ನೀವು ಸಚಿವರನ್ನೇ ಆಗ್ತಾ ಇರಲಿಲ್ಲ. ಅದ್ರ ಬಗ್ಗೆ ಏನು ಅನ್ಸುತ್ತೆ? ಇಲ್ಲ, ಕೋರ್ಟಿಗೆ ಹೋಗಿ ಅವರು ಈಗ DK ಶಿವಕುಮಾರ್ KPCC ಅಧ್ಯಕ್ಷರಾಗಿದ್ದರು. ಆಗ ನಮಗೆ ಸರ್ಕಾರ ಇರಲಿಲ್ಲ. ನಮ್ಮ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವತ್ತೇನಂತ ಹೇಳಿದ್ರು, ನೀನು ಕೋರ್ಟಿಗೆ ಹೋಗಮ್ಮ ಅಂತ ಹೇಳಿದ್ರು. ನಾನು DK ಅವ್ರನ್ನೂ ಕೇಳಿದ್ದೆ, ಸಿದ್ದರಾಮಯ್ಯನವರು ಕೇಳಿದ್ದೆ. ಸಿದ್ದರಾಮಯ್ಯನವರು ಲಾ ಮಾಡಿರೋಂಥದ್ದು, ಅವ್ರಿಗೆ ಪ್ರತಿಯೊಂದು ಗೊತ್ತಿರುತ್ತೆ. ಅದನ್ನ ನೀನು ಕೋರ್ಟಿಗೆ ಹೋಗೋ ನೀನು ಗೆಲ್ತೀಯ ಅಂದ್ರು. 2023 ಚುನಾವಣೆಯಲ್ಲಿ ನನಗೆ MLA ಟಿಕೆಟ್ ಕೊಡಿ ಅಣ್ಣ ಅಂತ ಕೇಳಿದ್ದೆ. ಇಲ್ಲ ನೀನು MLC ಆಗ್ತೀವಿ, ಹೋಗು ನೀನು, ನಿನಗೆ ಬೇಡ, ಬೇರೆಯವ್ರು ಯಾರ್ದಾರು ಹೆಸರು ಹೇಳು ಅಂತ ಹೇಳಿದ್ರು. ಹಾಗಾಗಿ ನಾವು 5 ವಿಧಾನಸಭಾ ಕ್ಷೇತ್ರಗಳನ್ನು ಎಲ್ಲರ ಜೊತೆನೂ ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ಅಕ್ಕ ಅಂತ ಎಲ್ಲರೂ ಕರೀತಾರೆ. 5 ವಿಧಾನಸಭಾ ಕ್ಷೇತ್ರದಲ್ಲೂ ನನ್ನ ಅಕ್ಕ ಅಂತಾನೆ ಕರೆಯೋದು MLAಗಳು. ಅವರು ಏನು ಬೇಸರ ಮಾಡ್ಕೊಳ್ಳಲ್ಲ. ಈಗ ಶ್ರೀನಿವಾಸ್ ಫೋನ್ ಮಾಡಿದ್ರು, ಆಮೇಲೆ ನನಗೆ ರಾಜೇಗೌಡರು ಫೋನ್ ಮಾಡಿದ್ರು, ತಮ್ಮಯ್ಯ ಫೋನ್ ಮಾಡಿದ್ರು. ಅಯ್ಯೋ ಒಳ್ಳೇದಾಗಲಿ ಅಕ್ಕ, ನಾವು ಬರ್ತಾ ಇದೀವಿ ಅಂತ ಹೇಳಿದ್ರು. ಎಲ್ಲರೂ ನಾವು ಖುಷಿಯಾಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಇಲ್ಲ ಅಂತ ಆಗಿತ್ತು. ಇಲ್ಲ ಅಂತ ಆದಾಗ ಈಗ ಸಿಕ್ಕಿರ್ಬೇಕಾದ್ರೆ ಮಹಿಳೆಯರಿಗೆ ಸಿಕ್ಕಿದೆ, ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಸಿಕ್ಕಿದೆ, ಹಾಗೆ ಪ್ರಾತಿನಿಧ್ಯ ಸಿಕ್ಕಿದೆ ಮತ್ತು ನನಗೆ ಅಲ್ಲಿ ಉಸ್ತುವಾರಿಯಾಗಿ ಕೊಡ್ತಾರೆ ಅಂತ ಅಂದಾಗ ಎಲ್ರಿಗೂ ಖುಷಿ ಆಗುತ್ತೆ. ಮೂರು ಸ್ಥಾನಗಳು ಕೊಡಬೇಕು ಏನೋ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದು. ಯಾವುದು ಆ ಥರದ್ದೇನಿಲ್ಲ, ನಾನು ಅದನ್ನೇನು ಇದು ಮಾಡಲ್ಲ. ಈಗ ನನ್ನ ನಾಯಕಿಯಾದಂಥ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಾನು ಎಲ್ಲರಿಗೂ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ, ಕೃತಜ್ಞತೆಗಳನ್ನ ಹೇಳ್ತೀನಿ. ಹಾಗೆ ನನ್ನ ರಾಜ್ಯ ನಾಯಕರಾಗಿರುವಂಥ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಎಲ್ಲರಿಗೂ ನಾನು ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ. ಇದು ಗಾಯತ್ರಿ ಶಾಂತೇಗೌಡ ಅವರು ಸಚಿವರಾಗಿ ಆಯ್ಕೆಯಾದಾಗ ಪಟ್ಟಿಯಲ್ಲಿ ಹೆಸರು ಬಂದಾಗ ಕೊಟ್ಟಿದ್ದಂತಹ ಹೇಳಿಕೆ, ಸಂಭ್ರಮದ ಹೇಳಿಕೆ. ಆದರೆ ಯಾವಾಗ ಸಚಿವರ ಆಗೋದಿಲ್ಲ ಅಂತ ಗೊತ್ತಾದ ತಕ್ಷಣ, ಅಂದರೆ ಹೈಕಮಾಂಡ್ನಿಂದ ಕರೆ ಬಂದಾಗ ಸಿದ್ದರಾಮಯ್ಯವರ ಮನೆಗೆ ಓಡಿ ಹೋದ್ರು, ಹೋಗಿ ನನಗೆ ಸಚಿವ ಸ್ಥಾನ ತಪ್ಪಿದೆ ಅಂತ ತುಂಬ ಕಣ್ಣೀರು ಹಾಕಿದ್ರು ಅಂತ ಮೂಲಗಳು ತಿಳಿಸಿರುವಂಥದ್ದು. ಇದಾದ ಬಳಿಕ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಈಗ ಮಹಿಳೆಯರು ಯಾರು ಕೂಡ ಇಲ್ಲ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.